ಪ್ರೈಸ್ ಗಾಡ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ತೃಪ್ತರಾಗಿರಿ, ಅದು ಯಶಸ್ಸಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ನಮಗೆ ಬೇಕಾದ ಅತ್ಯಂತ ಮುಖ್ಯವಾದ ವಿಷಯವನ್ನು ನಾವು ಇವತ್ತು ಕಲಿಯಲಿದ್ದೇವೆ. ಅದು ತೃಪ್ತಿ. ಸಂತೃಪ್ತಿಯ ನಿಘಂಟಿನ ಅರ್ಥವೆಂದರೆ ತೃಪ್ತಿ ಮತ್ತು ಸಂತೋಷ, ಅಂದರೆ ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಇರುವಂತಹ ವಿಷಯಗಳಿಂದ ತೃಪ್ತರಾಗಿರುವ ಸ್ಥಿತಿ. ಬೈಬಲ್ನಲ್ಲಿ ನಮಗೆ ಇರುವುದರಲ್ಲಿ ತೃಪ್ತರಾಗಿರಲು ಹೇಳಲಾಗಿದೆ. ಇಬ್ರಿಯರಿಗೆ 13:5 ನಾವು ಓದುತ್ತೇವೆ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಮತ್ತು ಮತ್ತಾಯ 6:25 ಯೇಸುದೇವರು ಹೇಳಿದ್ರು, ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಿಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದು ಅಂತನು. ಚಿಂತಿಸಬೇಡಿ, ಅಲ್ಲಂದರೆ ಚಿಂತೆ ಮಾಡಬೇಡಿ ಎಂದು ಯೇಸುದೇವರು ನೇರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯೇಸು ನಮಗೆ ಏನು ಕಲಿಸುತ್ತಾನೆ? ಚಿಂತೆ ಮಾಡಬೇಡರಿ. ಹೇಗೆ ನಾವು ಹಾಗೆ ಜೀವನ ಮಾಡಬೇಕು? ನಾವು ಆತನ ರಾಜ್ಯವನ್ನು ಹುಡುಕಿದಾಗ, ಅಂದರೆ ಆತನ ನೀತಿ, ಆತನ ಸಂತೋಷ ಮತ್ತು ಸಂತೃಪ್ತಿ, ಶಾಂತಿಯನ್ನು ನಮ್ಮಲ್ಲಿ ಹೆಚ್ಚಿದಾಗ ನಮಗೆ ಬೇಕಾದುದನ್ನು ನಾವು ಪಡೆಯುತ್ತೇವೆ ಎಂದು ಯೇಸುದೇವರು ಹೇಳುತ್ತಾರೆ. ಮತ್ತಾಯ 6:32-33 ಹೀಗೆ ಹೇಳುತ್ತಾರೆ, ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ನಿಮಗೆ ಎಲ್ಲವೂ ದೊರಕುವು. ದೇವರೇನು ಹೇಳುತ್ತಾರೆ ಅಂದರೆ, ನಮಗೆ ಈ ಲೋಕದಲ್ಲಿ ಕಷ್ಟ ಇದೆ, ನಮಗೆ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ದೇವರು ಹೇಳಲಿಲ್ಲ. ಆದರೆ ನಾವು ಅದರ ಬಗ್ಗೆ ಯೋಚಿಸುತ್ತಾ ಇದ್ದರೆ ಅದರಿಂದ ನಮಗೆ ಏನೂ ಲಾಭ ಇಲ್ಲ. ಆದರೆ ಅದನ್ನ ಸೊಲ್ಯೂಷನ್, ದೇವರಿಂದ ನಮಗೆ ಹೇಗೆ ಸೊಲ್ಯೂಷನ್ ಸಿಗುವುದು ಅಂತ ದೇವರು ಕಲಿಸುತ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ನಾವು ಅವನ ರಾಜ್ಯವನ್ನು ಹುಡುಕಬೇಕು. ಅವನ ರಾಜ್ಯ ಅಂದರೆ ನೀತಿ, ಸಂತೋಷ, ಸಮಾಧಾನ ಪರಿಶುದ್ಧಾತ್ಮನಲ್ಲಿ. ಅದು ನಮ್ಮಲ್ಲಿ ಹೆಚ್ಚಾದಾಗ ನಮಗೆ ಬೇಕಾದದನ್ನು ನಮಗೆ ಸಿಗುತ್ತದೆ. ನೋಡಿ, ದೇವರ ಎಕಾನಮಿ ಈ ಲೋಕದ ಎಕಾನಮಿ ತರ ಅಲ್ಲ. ನಾವು ಅದು ಅರ್ಥ ಮಾಡಿಕೋಬೇಕು. ಯಾಕೆಂದರೆ ದೇವರು ಮನುಷ್ಯನಲ್ಲ. ಮನುಷ್ಯರು ಹೇಗೆ ಕೊಡುವುದು ಅದೇ ತರ ಅಲ್ಲ ದೇವರು ಕೊಡುವುದಲ್ವೇ? ದೇವರು ನಮ್ಮ ತಂದೆ, ನಾವು ಮಕ್ಕಳು, ನಾವು ಬಡವರು, ನಮಗೆ ಇದಕ್ಕೂ ಶಕ್ತಿ ಇಲ್ಲ. ಅದಕ್ಕೆ ನಮಗೇನು ಬೇಕೋ ಅದೆಲ್ಲ ಕೊಡಬೇಕು ಅಂತ ನಾವು ತಿಳ್ಕೊಳ್ಳುತ್ತೇವೆ, ಅದೇ ತರ ನಾವು ಬೇಡಿಕೊಳ್ಳುತ್ತೇವೆ. ಆದರೆ ದೇವರ ಎಕಾನಮಿ ಹಾಗೆ ಎಲ್ಲ ವರ್ತಿಸುವುದು ಎಂದು ನಾವು ಅರ್ಥ ಮಾಡಿಕೋಬೇಕು. ನಾವು ದೇವರಲ್ಲಿ ಮತ್ತು ನಮ್ಮ ಜೀವನದಲ್ಲಿ ತೃಪ್ತರಾಗಿರಬೇಕು ಅಂತ ದೇವರು ಕಳಿಸುತ್ತಾರೆ. ತೃಪ್ತಿ ಅಂದರೆ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತೃಪ್ತರಾಗಿರುವುದು. ನಾವು ಏನನ್ನು ಹಾದು ಹೋಗುತ್ತೇವೆಯೋ ಅದು ನಮಗೆ ಅರ್ಹವಾಗಿದೆ ಎಂದು ನಾವು ತಿಳಿದುಕೊಳ್ಳುವುದು ಮತ್ತು ಅದರೊಳಗಿಂದ ನಮ್ಮನ್ನು ಬಿಡಿಸಲು ದೇವರು ಇದ್ದಾನೆ ಎಂಬ ನಂಬಿಕೆ ಮತ್ತು ಸಾಂತ್ವನವನ್ನು ಹೊಂದಿಕೊಳ್ಳುವುದು. ಇದೇ ಸಂತೃಪ್ತಿ. ನಾವು ದೇವರಲ್ಲಿ ಸಂತೃಪ್ತಿ ಹೊಂದಿರಬೇಕು, ತೃಪ್ತಿ ಹೊಂದಿರಬೇಕು. ನಮಗೆ ಇಲ್ಲದಿರುವುದು ತೃಪ್ತಿ. ಈ ಲೋಕದಲ್ಲಿ ನಮಗೆ ತೃಪ್ತಿ ಇಲ್ಲ, ಯಾರಿಗೂ ತೃಪ್ತಿ ಇಲ್ಲ. ಎಷ್ಟೇ ಸಿಗಿದರೂ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಎಂದು ಬಿಡುಕೊಳ್ತಾರೆ, ಅಲ್ಲವೇ? ಮತ್ತು ವಿಶ್ವಾಸಿಗಳಾಗಿ ನಾವು ಹಾಗೆಯೇ ಜೀವನ ಮಾಡಬಾರದು. ನಮಗೂ ಕೊರತೆಗಳಿದೆ, ಆದರೆ ದೇವರಲ್ಲಿ ಮೊದಲು ನಾವು ಸಂತೃಪ್ತಿಯನ್ನು ಕಂಡುಹಿಡಿಯಬೇಕು. ಯೋಹಾನ 3:27 ಬರೆದಿದೆ, ಪರಲೋಕದಿಂದ ಒಬ್ಬ ಮನುಷ್ಯನಿಗೆ ಕೊಡಲ್ಪಡದ ಹೊರತು ಅವನು ಯಾವುದನ್ನು ಹೊಂದಲಾರನು. ದೇವರು ಕೊಡಬೇಕು. ಅದಕ್ಕಿಂತ ಜಾಸ್ತಿ ಯಾರಿಗೂ ಏನು ಸಿಗುವುದಿಲ್ಲ. ಬೇಕಂದ್ರೆ ಬೇಡಿಕೊಳ್ಳ್ರಿ. ಹಲ್ಲೆಲೂಯ. ನಾವು ಹಾದು ಹೋಗುವ ಎಲ್ಲದರಲ್ಲಿಯೂ ಸದಾಚಾರ ಮತ್ತು ಪವಿತ್ರಾತ್ಮನಲ್ಲಿ ಸಂತೋಷ, ಸಮಾಧಾನ ಅಭ್ಯಾಸ ಮಾಡಬೇಕು ಎಂದು ದೇವರು ಬಯಸುತ್ತಾನೆ. ಮತ್ತು ನಾವು ಕೃತಜ್ಞರಾಗಿ ದೇವರನ್ನು ಪ್ರಾರ್ಥಿಸಬೇಕು. ಹೀಗೆ ನಮ್ಮ ಎಲ್ಲ ತೊಂದರೆಗಳ ಮೂಲಕ ನಾವು ಸದಾಚಾರ, ಸಂತೋಷ ಮತ್ತು ಶಾಂತಿಯಲ್ಲಿ ಬೆಳೆಯುತ್ತೇವೆ. ನಮ್ಮ ನೀತಿಯು, ನಮ್ಮ ವಿಧೇಯತೆಯು ಹೆಚ್ಚಾದಂತೆ ನಮ್ಮ ಆಶೀರ್ವಾದಗಳು ಹೆಚ್ಚಾಗುತ್ತದೆ. ನಮ್ಮ ನೀತಿ, ನಮ್ಮ ಸಂತೋಷ, ನಮ್ಮ ಸಮಾಧಾನ. ನೋಡಿ,
ದೇವರು ನಮ್ಮನ್ನು ನೋಡಿದರೆ ನಾವು ಖುಷಿಯಾಗಿರಬೇಕು. ಯಾಕೆಂದರೆ ಅವನ ಮಕ್ಕಳು ನಾವು. ಈ ಲೋಕದ ದೇವರು, ಈ ಲೋಕ ಸೃಷ್ಟಿಸಿರುವ ದೇವರು. ನಾವು ಅವರನ್ನು ನೋಡಿ, ಅಯ್ಯೋ ನನ್ನ ತಂದೆ ಇದ್ದಾರೆ, ಅವನು ನನ್ನನ್ನು ಕೈ ಬಿಡುವುದಿಲ್ಲ. ಮತ್ತೆ ಏನು ಹೇಳಿದ್ದಾರೆ? ನನ್ನ ದಾರಿಯಲ್ಲಿ ನಡೆಯಿರಿ. ಮತ್ತೆ ನಾವು ವಿನಮ್ರರಾಗಿ ಅದು ನಾವು ಮಾಡಬೇಕು. ನಮ್ಮ ಮಕ್ಕಳಾದರೂ ನಮ್ಮ ಮೇಲೆ ನಂಬಿಕೆ ಇದ್ರೆ ನಮಗೆ ಎಷ್ಟು ಖುಷಿ ಆಗುತ್ತದೆ. ಮಕ್ಕಳಿಗೆ ತಂದೆ ತಾಯಿ ಮೇಲೆ ನಂಬಿಕೆ ಇಲ್ಲದಿದ್ದರೆ ಹೇಗೆ ಜೀವನ ಮಾಡುವುದು ಅಲ್ಲವೇ? ನಾವೇನು ಹೇಳಿದ್ರು ಮಕ್ಕಳು ಪಾಲಿಸುವುದಿಲ್ಲ, ಅಲ್ಲ ಅಂದರೆ ಅವರಿಗೆ ನಂಬಿಕೆ ಇಲ್ಲದಿದ್ದರೆ ಅದೇ ತರ ನಮಗೆ ತುಂಬಾ ದುಃಖ ಉಂಟಾಗುತ್ತದೆ. ನೀವು ತಂದೆ ತಾಯಿ ಆದರೆ ನಿಮಗೆ ಅರ್ಥವಾಗುತ್ತದೆ. ಅದೇ ತರ ದೇವರು ಇದ್ದಾರೆ, ನಮಗೆ ಯಾವಾಗಲೂ ಆ ಖುಷಿ ಇರಬೇಕು. ನನಗೆ ದೇವರಿದ್ದಾರೆ, ಆ ಸಂತೃಪ್ತಿ ಇರಬೇಕು. ಹಲ್ಲೆಲೂಯ. ಮತ್ತು ನಾವು ಹಾಗೆ ಆ ದೇವರ ಖುಷಿಯಲ್ಲಿ, ದೇವರ ಸಂತೃಪ್ತಿಯಲ್ಲಿ, ನೀತಿಯಲ್ಲಿ ಬೆಳೆದಾಗ ನಮ್ಮ ಆಶೀರ್ವಾದಗಳು ಹೆಚ್ಚಾಗುತ್ತವೆ. 2 ಕೊರಿಂಥದವರಿಗೆ 9:9-10 ಮತ್ತು ಧರ್ಮೋಪದೇಶಕಾಂಡ 30:16. ನಾವು ಈ ವಾಕ್ಯ ಓದುತ್ತೇವೆ. ಧರ್ಮೋಪದೇಶಕಾಂಡ 30:16. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ. ದೇವರಾದ ಯೆಹೋವನು ಅಭಿವೃದ್ಧಿಪಡಿಸುವನು. ಅವನನ್ನು ನಾವು ವಿಶ್ವಾಸ ಮಾಡಿಕೊಂಡು ಅವನ ದಾರಿಯಲ್ಲಿ, ಅವನ ಮಾರ್ಗದಲ್ಲಿ ನಾವು ನಡೆದರೆ ನಮಗೆ ಅಭಿವೃದ್ಧಿ ಉಂಟಾಗುವುದು ಅಂತ ಬೈಬಲಲ್ಲಿ ಬರೆದಿದೆ. ಹಲ್ಲೆಲೂಯ. ಸಮೃದ್ಧಿಯು ನಮಗೆ ದೇವರ ಯೋಜನೆಗಳನ್ನು ತಿಳಿದುಕೊಳ್ಳುವುದು ಮತ್ತು ಅದನ್ನು ಬದುಕುವ ದೃಢತೆಯನ್ನು ಹೊಂದಿರುವುದು. ನಮಗೆ ಯಾಕೆ ಸಂತೃಪ್ತಿ ಉಂಟಾಗಬೇಕು? ಹೌದು, ಇವತ್ತು ನನಗೆ ದೇವರಿದ್ದಾರೆ. ಅವರೇನು ಹೇಳಿದ್ರು? ಏನು ಭಯಪಡಬೇಡ, ಚಿಂತಿಸಬೇಡ, ನನ್ನ ದಾರಿಯಲ್ಲಿ ನಡೆಯಿರಿ. ನಾವು ಅದೇ ಸ್ಟೆಪ್ ಇಟ್ಟು ಮುಂದೆ ಹೋಗಬೇಕು. ಸಂತೃಪ್ತರಾಗಿ, ನನಗೇನು ಆಗುವುದಿಲ್ಲ, ಈ ಲೋಕದಲ್ಲಿ ಕೆಟ್ಟದು ಬಂದೇ ಬರ್ತದೆ, ಆದರೂ ನಾನು ಯೋಚನೆ ಮಾಡಬೇಕಾಗಿಲ್ಲ, ನಾನು ಚಿಂತಿಸಬೇಕಾಗಿಲ್ಲ ಅಂದ ನಂಬಿಕೆ ನಮ್ಮಲ್ಲಿ ಇದ್ರೆ ದೇವರಿಗೂ ಖುಷಿಯಾಗುತ್ತದೆ. ಹಲ್ಲೆಲೂಯ. ಇದರರ್ಥ ನಮ್ಮ ದೈನಂದಿನ ಜೀವನದಲ್ಲಿ ದೇವರ ಜೀವನ ವಿಧಾನವು ನಮ್ಮ ಪ್ರಮುಖ ಆದ್ಯತೆಯಾಗಿದೆ. ನಮ್ಮ ಆಲೋಚನೆ ಮತ್ತು ಕಾರ್ಯಗಳಲ್ಲೂ ಸಹ ಅಜ್ಞಾನಿಗಳು ತನ್ನ ಪ್ರತಿಯೊಂದು ತೊಂದರೆಯಲ್ಲೂ ಚಿಂತಿಸುತ್ತಾರೆ ಎಂದು ಯೇಸುದೇವರು ಮತ್ತಾಯ 6:32 ಹೇಳ್ತಾರೆ. ಅಜ್ಞಾನಿಗಳು, ದೇವರು ಹೇಳುತ್ತಾರೆ, ಅಜ್ಞಾನಿಗಳು ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಚಿಂತಿಸುತ್ತಾರೆ, ಅಜ್ಞಾನಿಗಳು ತವಗಪಡುತ್ತಾರೆ. ಮತ್ತೆ ವಿಶ್ವಾಸಿಗಳು ಚಿಂತಿಸುತ್ತಾ ಇದ್ದರೆ, ದುಃಖದಲ್ಲಿ ಜೀವನ ಮಾಡುತ್ತಾ ಇದ್ದರೆ ಅವರು ಯಾರು? ಜ್ಞಾನಿಗಳ ಅಲ್ಲ, ಅಜ್ಞಾನಿಗಳು. ದೇವರನ್ನು ತಿಳಿಯದವರು, ದೇವರನ್ನು ತಿಳಿದಿರುವವರು ಖುಷಿಯಿಂದ ಸಂತೃಪ್ತಿಯಿಂದ ಜೀವನ ಮಾಡ್ತಾರೆ ಅಲ್ಲವೇ? ಮತ್ತೆ ಬೈಬಲಲ್ಲಿ ಒಂದು ಬರೆದಿದೆ, ಆದರೆ ನಮ್ಮ ಜೀವನ ಒಂಥರ, ನಾವು ನಡೆಯೋದು ಒಂಥರ ಅಂದರೆ ಏನದು? ವಿಶ್ವಾಸ ಜೀವನನ ಅಲ್ಲವಲ್ಲ? ನಾವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಈ ಮನೋಭಾವವು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಅಂದರೆ ದೇವರಿದ್ದಾರೆ, ಅವರ ಮಾರ್ಗದಲ್ಲಿ ನಡೆಯುವುದು ಮತ್ತು ನಮ್ಮ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವುದು ಸಹ ಮಾಡುತ್ತದೆ. ಅವಾಗ ನಮ್ಮ ಹೃದಯಕ್ಕೆ ಶಾಂತಿ ಬರ್ತದೆ. ಅಲ್ಲ ಅಂದರೆ ಈ ಲೋಕದಲ್ಲಿ ನಮಗೆ ಎಲ್ಲಿಂದ ಶಾಂತಿ ಬರ್ತದೆ ಹೇಳಿ? ನಮಗೆ ಏನೇ ಸಿಗಿದರೂ ನಮಗೆ ಶಾಂತಿ ಬರ್ತದಾ? ಇಲ್ಲ. ಸಂತೋಷ ಬರ್ತದಾ? ಇಲ್ಲ. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡಿದರೆ ಮತ್ತು ಪ್ರತಿದಿನ ಅದಕ್ಕೆ ಸಮಯವನ್ನು ಕಳೆಯುತ್ತಿದ್ದರೆ ಮಾತ್ರ ನಾವು ಸಂತೃಪ್ತರಾಗಿ ನಡೆಯುತ್ತೇವೆ. ಇದೇ ವಿಶ್ವಾಸಿಗಳ ಪ್ರಾಬ್ಲಮ್. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ನಾವು ಸಮಯ ಕಳೆಯಬೇಕು. ದೇವರ ಮಕ್ಕಳೇ, ಒಂದು ಒಳ್ಳೆ ಬಿರಿಯಾನಿ ನೀವು ತಿನ್ನಬೇಕಂತಿರು, ಅದಕ್ಕೆ ಸಮಯ ಕಳೆಯೋದು ಬೇಡವಾ? ಸುಮ್ಮನೆ ಹಂಗೆ ಬಂದ್ಬಿಡ್ತದ? ಓ, ನನಗೀಗ ಒಂದು ಬಿರಿಯಾನಿ ತಿನ್ನಬೇಕು, ಟಕ್ ಕಿಚನಲ್ಲಿ ಹೋಗಿ ಹಿಂಗೆ ಮಾಡಿದ್ರೆ ಬರ್ತದ? ಇಲ್ಲಾಂದ್ರೆ ನೀವು ಇಲ್ಲಿ ಹಿಂಗ ಮಾಡಿದ್ರು ಸ್ವಿಗ್ಗಿ ತಕೊಂಬರಲ್ಲ. ನೀವು ಆರ್ಡರ್ ಮಾಡಬೇಕು, ನಿಮ್ಮಲ್ಲಿ ದುಡ್ಡಿರಬೇಕು, ಸಾಲ ಮಾಡೋಕ್ಕಾಗಲ್ಲ. ದುಡ್ಡಿರಬೇಕು, ಆರ್ಡರ್ ಮಾಡಬೇಕು, ಅವರೇ ತಕ್ಕೊಂಡು ಬರ್ತಾನೆ ಅಲ್ಲವೇ? ಎಲ್ಲದಕ್ಕೂ ಟೈಮ್ ಕಳೆಯಬೇಕು, ಎಲ್ಲದಕ್ಕೂ ವಿ ಶುಡ್ ವರ್ಕ್. ಅದೇ ತರ ದೇವರ ಹತ್ರ ಬಂದರೆ ನಾವು ಫಸ್ಟ್ ನಮಗೂ ಬೇಕಾಗಿರೋ ಸಂತೃಪ್ತಿಯ ಜೀವನ. ಯಾರಿಗಾದರೂ ಇದೆಯಾ? ಸಂತೃಪ್ತಿ ಇದ್ರೆ ನಮಗೆ ಖುಷಿ ಇರುತ್ತದೆ.
ನಿಮ್ಮ ಮುಖದಲ್ಲಿ ಖುಷಿ ಇಲ್ಲ, ಯಾಕೆಂದ್ರೆ ನಿಮಗೆ ಸಂತೃಪ್ತಿ ಇಲ್ಲ. ನೀವಿನ್ನೂ ಭಯಪಟ್ಟು, ಅಯ್ಯೋ ನನಗೆ ಹಂಗೆ, ನನ್ನ ಜೀವನದಲ್ಲಿ ಇದಿದೆ ಅದಿದೆ ಎಲ್ಲ. ಆ ಭಯನೇ, ಆ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ. ಆ ಭಯ ಏನಾಗುತ್ತದೆ, ಅದನ್ನರ್ಥ ದೇವರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂತ. ಎಷ್ಟೋ ಬಾರಿ ವಿಶ್ವಾಸಿಗಳು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಮರೆತು ಬಿಡುತ್ತಾರೆ. ಅವರು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಮತ್ತು ಅವರು ವಿಧೇಯರಾಗಿರಲು ಅವರಿಗೆ ಆಗುವುದಿಲ್ಲ. ದೇವರ ಎಕಾನಮಿ ಹೇಗೆ ವರ್ಕ್ ಆಗುತ್ತೆ ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ನಿರಂತರಾಗುತ್ತಾರೆ, ಮತ್ತೆ ಹಿರಿಯರು ಕಚೇರಿ ಕೆಲಸಗಳಲ್ಲಿ ಅಥವಾ ಇದರ ಕೆಲಸಗಳಲ್ಲಿ ನಿರಂತರಾಗುತ್ತಾರೆ. ಮತ್ತೆ ಸ್ವಲ್ಪ ಟೈಮ್ ತೆಗೆದು ಬೈಬಲ್ ಓದಬೇಕು, ಪ್ರಾರ್ಥಿಸಬೇಕು, ಇದಕ್ಕೆಲ್ಲ ಟೈಮೇ ಇಲ್ಲ. ಅದೇನೋ ಒಂದು ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲವೇ? ವಿಶ್ವಾಸಿಗಳು ಕೂಡ ಹಂಗೆ ತಿಳ್ಕೊಳ್ತಾರೆ. ರುಟೀನ್ ಎಲ್ಲ ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಎಲ್ಲ ಅವರು ಮಾಡಿಕೊಂಡು ಹೋಗ್ತಾರೆ. ವಿಶ್ವಾಸಿಗಳಿಗೆ ಕೇಳಿ, ಎಷ್ಟು ಸಮಯ ನೀವು ದೇವರ ಹತ್ರ ಸ್ಪೆಂಡ್ ಮಾಡಿದ್ರಂತೆ? 5 ನಿಮಿಷ ಪ್ರಾರ್ಥನೆ ಮಾಡಿದೆ, 2 ನಿಮಿಷ ಬೈಬಲ್ ಓದಿದೆ, ಯಾರೋ ಹೇಳಿದ್ರು ಓದಬೇಕು ಅಂತ ಓದಿದೆ, ಅಷ್ಟೇ ಅಲ್ಲವೇ? ಎಕ್ಸ್ಟ್ರಾ ಅದು ಬೇಕಾಗಿಲ್ಲ, ಹಂಗೆ ತಿಳ್ಕೊಳ್ಳುತ್ತಾರೆ. ನೀವು ಹಾಗೆ ತಿಳ್ಕೊಂಡ್ರೆ ದೇವರಿಂದ ಏನು ಸಿಗುವುದಿಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ದೇವರ ಎಕಾನಮಿ ವರ್ಕ್ ಆಗೋದು ಡಿಫ್ರೆಂಟ್ ವೇ. ಅದು ನಾವು ಕಲಿತ್ಕೊಳ್ಳಬೇಕು, ನಮಗೆ ಜ್ಞಾನ ಇರಬೇಕು. ಅದಕ್ಕೆ ಅಜ್ಞಾನಿಗಳು ತವಗಪಡ್ತಾರೆ ಅಂತ. ವಿಶ್ವಾಸಿಗಳು ಖುಷಿಯಾಗಿ ತೃಪ್ತಿಯಾಗಿ ಇರ್ತಾರೆ. ಅವರಿಗೂ ಪ್ರಾಬ್ಲಮ್ ಇದೆ, ಈ ಲೋಕದವರಿಗೂ ಪ್ರಾಬ್ಲಮ್ ಇದೆ, ವಿಶ್ವಾಸಿಗಳಿಗೂ ಪ್ರಾಬ್ಲಮ್ ಇದೆ. ಆದರೆ ವಾಟ್ ಈಸ್ ದ ಡಿಫರೆನ್ಸ್? ವಿಶ್ವಾಸಿಗಳು ಖುಷಿಯಾಗಿ ತೃಪ್ತರಾಗಿ ಯಾವಾಗಲೂ ನಡೆಯುತ್ತಾರೆ. ಅವಿಶ್ವಾಸಿಗಳ ತರ ಅವರು ನಡೆಯುವುದಿಲ್ಲ. ಹಲ್ಲೆಲೂಯಾ. ಯಾವ ಯಾವ ವಿಶ್ವಾಸಿಗಳು ಖುಷಿ ಇಲ್ಲದೆ ದುಃಖದಿಂದ ಭಾರದಿಂದ ನಡೆಯುತ್ತಾ ಇದ್ದರೆ ಅರ್ಥ ಮಾಡಿಕೋಬೇಕು, ಈ ದೇವರನ್ನು ಗೊತ್ತಿಲ್ಲ ಅವರಿಗೆ. ಅದಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ನೀವು ಖುಷಿಯಾಗಿ ಯಾವಾಗಲೂ ನಡೆಯುತ್ತೀರಿ. ಹಲ್ಲೆಲೂಯಾ. ದೇವರು ಈ ಸಂಜೆ ನಿಮಗೆ ಹೇಳಲು ಬಯಸುತ್ತಾನೆ, ದೂರು ನೀಡುವ ಮತ್ತು ಅತೃಪ್ತ ಮತ್ತು ಅಚಲವಾದ ಜೀವನವನ್ನು ನಡೆಸುತ್ತಿರುವ ಇಸ್ರಾಯೇಲಿಯರಂತೆ ಆಗಬೇಡಿ. ಇಸ್ರಾಯೇಲಿಯರನ ಕತೆ ನಿಮಗೆ ಎಲ್ಲರಿಗೂ ಗೊತ್ತು. ಎಲ್ಲರೂ ಓಲ್ಡ್ ಟೆಸ್ಟ್ಮೆಂಟ್ ಓದಿರಬಹುದು. ಏನು ಕತೆ ಅಲ್ವಾ ಅದು? ಎಲ್ಲರಿಗೂ ಓಲ್ಡ್ ಟೆಸ್ಟ್ಮೆಂಟ್ ಗೊತ್ತು. ಕತೆ ತರ ಎಲ್ಲರೂ ಓದ್ತಾ ಇದ್ದಾರೆ. ಸೊ ನಿಮಗೆ ಆ ಕತೆ ಗೊತ್ತು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನನಗದಕ್ಕೆ ಟೈಮೂ ಇಲ್ಲ. ಅವರು ಯಾವಾಗಲೂ ದೂರು ನೀಡುತ್ತಾ ಇದ್ರು. ಏನೇ ದೇವರು ಕೊಟ್ಟಿದ್ರು ಅವರಿಗೆ ತೃಪ್ತಿ ಇಲ್ಲ. ಅವರು ಈಜಿಪ್ಟಿನಿಂದ, ಸ್ಲೇವರಿಯಿಂದ ಒಳ್ಳೆ ರಾಜ್ಯಕ್ಕೆ ದೇವರು ನಡೆಸುತ್ತಾ ಇದ್ದಾರೆ. ದೇವರು ಬೇಕಾಗಿರುವುದೆಲ್ಲ ಕೊಟ್ಟಿದ್ದಾರೆ. ಆದರೂ ಅವರಿಗೆ ಸಂತೃಪ್ತಿ ಇಲ್ಲ, ಸಮಾಧಾನವಿಲ್ಲ. ಅವರು ಯಾವಾಗಲೂ ದೂರು ನೀಡುತ್ತಾ ಇದ್ರು. ಸೊ ಇಸ್ರಾಯೇಲಿಯರಿಗೆ ಏನಾಯ್ತು ನಿಮಗೆ ಗೊತ್ತು. ದೇವರು ಅವರನ್ನು ನಡೆಸಿದ ರೀತಿಯಲ್ಲಿ ತೃಪ್ತರಾಗಲಿಲ್ಲ. ದೇವರು ಅವರಿಗೆ ಒದಗಿಸಿದ ಆಹಾರವನ್ನು ಅವರಿಗೆ ತೃಪ್ತರಾಗಲಿಲ್ಲ. ಅವರು ಕೋಪಗೊಂಡರು, ಗೊಣಗಾಡಿದರು, ವಿವಾದಕ್ಕೊಳಗಾದರು, ಜಗಳವಾಡಿದರು. ಅವರು ಎಂದಕ್ಕೂ ತೃಪ್ತರಾಗಲಿಲ್ಲ ಅಥವಾ ದೇವರಿಗೆ ಕೃತಜ್ಞರಾಗಲಿಲ್ಲ. ದೇವರು ಅವರಿಗೆ ಬೇಕಾದ ಎಲ್ಲವನ್ನು ಒದಗಿಸಿದ್ದಾರೆ. ಅದೇ ತರವಲ್ಲ ವಿಶ್ವಾಸಿಗಳು ಜಸ್ಟ್ ಥಿಂಕ್ ಮಾಡ್ರಿ, ನೀವು ದೇವರ ಹತ್ರ ಬಂದ ಮೇಲೆ ನಿಮ್ಗೆ ದೇವರು ಎಷ್ಟೊಂದು ಒಳ್ಳೆಯದು ಕೊಟ್ಟಿದ್ದಾರೆ. ನಾವು ಅದೆಲ್ಲ ಮರೆತು ಬಿಟ್ಟು ನಮಗಿನ್ನೂ ಏನೇನು ನಮಗಿಲ್ಲ, ಏನೇನು ಪ್ರಾಬ್ಲಮ್ಸ್ ಇದೆ ಅದು ಮಾತ್ರ ನಾವು ನೋಡಿಕೊಂಡು ನಾವು ಗೊಣಗುವುದು, ಜಗಳವಾಡುವುದು, ದೇವರ ಮೇಲೆ ಕೋಪಗೊಳ್ಳುವುದು, ಮತ್ತೆ ಅನುಮಾನ, ದೇವರ ಮೇಲೆ ಅನುಮಾನ, ಕನ್ಫ್ಯೂಷನ್, ಗೊಂದಲಗೊಳಗಾಗುವುದು, ಇದೆಲ್ಲವೇ. ಜಸ್ಟ್ ಥಿಂಕ್, ಇಸ್ರಾಯೇಲ್ಯರು ಹೀಗೇ ನಡೀತಾ ಇದ್ರು. ದೇವರ ಮೇಲೆ ನಂಬಿಕೆ ಇಲ್ಲ. ಏನೇ ಕಷ್ಟ ಬಂದ್ರು ಮೋಸೆ ಮೇಲೆ ಫೈಟ್ ಮಾಡುವುದು. ವಿಶ್ವಾಸಿಗಳು ಹಂಗೆ. ಏನೇ ಪ್ರಾಬ್ಲಮ್ ಬಂದರೆ ಪಾಸ್ಟರ್ ಮೇಲೆ ಫೈಟ್ ಮಾಡುವುದು, ದೇವರ ಮೇಲೆ ಫೈಟ್ ಮಾಡುವುದು. ನಾನೇನ್ ಮಾಡಿದೆ? ನಾನು ನಿಮಗೆ ದಾರಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಈ ದಾರಿಯಲ್ಲಿ ನಡೀರಿ. ಮತ್ತೆ ನೀವು ನಿಮ್ಮ ದಾರಿ ಬಿಡಲಿಲ್ಲ ಅಂದರೆ ನಿಮ್ಮ ಆಶೀರ್ವಾದ ಎಲ್ಲ ದೇವರ ದಾರಿಯಲ್ಲಿ ನಡೆಯುವಾಗ ಸಿಗುವುದು. ನಿಮ್ಮ ದಾರಿಯಲ್ಲಿ ನಡೆದು ನಮಗೆ ಸಿಗುವುದಿಲ್ಲ. ಸೊ ವಿಮೋಚನ ಕಾಂಡ 32:9 ಹೀಗೆ ಬರೆದಿದೆ, ಕರ್ತನು ಮೋಸೆಗೆ, ತಾನು ಈ ಜನರನ್ನು ನೋಡಿದ್ದೇನೆ, ಇಗೋ
ಇದು ಬೊಗ್ಗದ ಕುತ್ತಿಗೆ ಉಳ್ಳ ಜನವೇ. ದೇವರು ಇಸ್ರಾಯೇಲ್ಯರನ್ನು ಬೊಗ್ಗದ ಕುತ್ತಿಗೆ ಉಳ್ಳ ಜನರು ಎಂದು ಹೇಳಿದ್ರು. ಯಾರು ಬೊಗ್ಗದ ಕುತ್ತಿಗೆಯನ್ನು ಹೊಂದಿದ್ದಾರೆ? ಸ್ಟಿಫ್ ನೆಕ್ಡ್ ಪೀಪಲ್, ಅಂದರೆ ಹೆಮ್ಮೆ ಪಡುವವರು ಮತ್ತು ಇದರ ಜನರು ಏನು ಬಯಸುತ್ತಾರೆ ಎಂಬುದನ್ನು ಮಾಡಲು ಇಷ್ಟಪಡುವುದಿಲ್ಲ. ಅವರು ತುಂಬಾ ಸ್ವಾರ್ಥಿ ಜೀವನ ನಡೆಸುತ್ತಾರೆ. ಬೊಗ್ಗದ ಕುತ್ತಿಗೆ ಸಮಾನಾರ್ಥ ಪದಗಳು ಹಠಮಾರಿ, ಅಹಂಕಾರಿ, ಸ್ವಾರ್ಥಿ. ಬೊಗ್ಗದ ಕುತ್ತಿಗೆ ಉಳ್ಳ ಜನವೇ ಅಂತ ದೇವರೇ ಹೇಳಿದ್ರು. ಅದೇ ತರ ವಿಶ್ವಾಸಿಗಳನ್ನು ನೋಡಿ ಅದೇ ಹೇಳ್ತಾ ಇರಬಹುದು. ಅವ್ರಿಗೆ ಎಷ್ಟು ಕೊಟ್ಟರು, ನಮಗೆಷ್ಟು ಅರ್ಹವಾಗಿದೆಯೋ ಅದು ದೇವರಿಗೆ ಕೊಡುತ್ತಾರೆ. ನಮಗೆ ದೇವರ ಕೃಪೆ ಬೇಕು. ನಾವು ಅರ್ಹವಾಗುವುದಕ್ಕಿಂತ ಜಾಸ್ತಿ ಕೊಡುತ್ತಾರೆ ದೇವರು. ಯಾಕೆ? ನಮಗೆ ದೇವರ ಮೇಲೆ ಪ್ರೀತಿ ಇದೆ, ದೇವರ ದಾರಿಯಲ್ಲಿ ನಡೆಯುತ್ತೇವೆ. ಅದನ್ನ ಹೆಸರೇ ಕೃಪೆ ಅಂತ. ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಓದುತ್ತಾರೆ. ಅವರ ಅರ್ಹವಾದದಿಂದ ಜಾಸ್ತಿ ಟೀಚರ್ಸ್ ಅವರಿಗೆ ಮಾರ್ಕ್ಸ್ ಕೊಟ್ಟಿರಬಹುದು. ಯಾಕೆ? ಒಳ್ಳೆ ಹುಡುಗ ಹುಡುಗಿ ಇರಬಹುದು, ಅಲ್ಲಾಂದ್ರೆ ಅವರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತದೆ, ಏನೋ ಒಂದು ನೋಡಿಕೊಂಡು ಒಂದು ಫೇವರ್ ಕೊಡ್ತಾರೆ. ಅದೇ ತರ ನಮಗೂ ದೇವರು ಫೇವರ್ ಕೊಡುವುದು, ಅದೇ ಕೃಪೆ. ನಾವು ಮಾಡಿದರೂ ಅದಕ್ಕಿಂತ ದೇವರು ನಮಗೆ ಕೊಡ್ತಾರೆ. ಆ ಕೃಪೆ ನಮಗೆ ಬೇಕು. ಹಲ್ಲೆಲೂಯ. ಸೊ ಇಸ್ರಾಯೇಲ್ಯರ ನಿಜವಾದ ಸಮಸ್ಯೆ, ಅವರು ಮೊಂಡುತನದವರಾಗಿದ್ದರು. ಅವರು ದೂರುದಾರರು ಮತ್ತು ಕೃತಜ್ಞರಾಗಿರುವ ಜನರಲ್ಲದವರಾಗಿದ್ದರು. ಆದ್ದರಿಂದ ಅವರು ಎದುರಿಸಿದ ಪ್ರತಿಯೊಂದು ಸಮಸ್ಯೆಗೆ ಅವರು ಗುಣಗುಟ್ಟಿದರು ಮತ್ತು ಕೋಪಗೊಂಡರು. ಅದು ಅವರ ಜೀವನ ಶೈಲಿ ಆಗಿತ್ತು. ಇಸ್ರಾಯೇಲಿ ಆಗಬೇಡ, ಅವರ ಜೀವನ ಶೈಲಿನೇ ಇದು. ನಾವು ನೋಡಿ, ಒಂದು ಪ್ರಾಬ್ಲಮ್ ಬಂದಾಗ ಬೈಬಲ್ ಏನು ಹೇಳುತ್ತದೆ? ಏನೇ ಬಂದ್ರು ನನ್ನ ಮೇಲೆ ಇಡ್ರಿ, ಕೃತಜ್ಞತೆಯಿಂದ ಪ್ರಾರ್ಥನೆ ಮಾಡ್ರಿ ಅಲ್ಲ ದೇವರು ಹೇಳುವುದು. ಅದಕ್ಕೆ ಬದಲು ನಾವೇನು ಮಾಡ್ತೇವೆ? ಒಂದು ಪ್ರಾಬ್ಲಮ್ ಬಂದ್ರೆ ಗೊಣಗಾಡುವುದು. ನಾವು ಯೋಚಿಸಬೇಕು, ಒಂದಿನ ಎಷ್ಟೊಂದು ಸಾರಿ ಗೊಣಗಾಡುತ್ತೇವೆ ಅಂತ. ನಾವು ಪ್ರಾರ್ಥಿಸಿದರೂ ನಾವು ಕೃತಜ್ಞತೆ ಇಲ್ಲದೆ ನಾವು ಪ್ರಾರ್ಥಿಸುತ್ತೇವೆ. ನಾವು ಪ್ರಾರ್ಥಿಸಿದರೂ ಬಡವರ ತರ ನಾವು ಪ್ರಾರ್ಥಿಸುತ್ತೇವೆ. ಅಯ್ಯೋ ನಮಗೆ ಏನು ಇಲ್ಲ ದೇವರೇ, ಕೊಡಿ ಕೊಡಿ, ಅಮ್ಮ, ತಾಯಿ 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 ಅಂತ. ನಾವು ಕೃತಜ್ಞತೆ ಉಳ್ಳ ಹೃದಯದಿಂದ ನಾವು ಪ್ರಾರ್ಥಿಸಬೇಕು. ದೇವರೇ, ನೀವೆಷ್ಟು ಒಳ್ಳೆ ದೇವರು, ಅಲ್ಲವೇ? ಆ ಕೃತಜ್ಞತೆಯಿಂದ ಪ್ರಾರ್ಥಿಸುವ ಪ್ರಾರ್ಥನೆಗೆ ಬೇರೆ ಅರ್ಥ ಇದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಮತ್ತು ಅರಣ್ಯಕಾಂಡ 11:33-34 ಬರೆದಿದೆ. ಆದರೆ ಇವರು ಯಾವಾಗಲೂ ಗೊಣಗಾಡುವುದು, ಜಗಳ ಮಾಡುವುದು, ಅದೇ ಅವರ ಜೀವನ ಶೈಲಿ. ದೇವರೇನಾದ್ರೂ ಕೊಟ್ರೆ ಸ್ತೋತ್ರ 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 ಸ್ತೋತ್ರ, ಇಲ್ಲದಿದ್ರೆ ಗೊಣಗಾಡುವುದು. ತುಂಬಾ ಸಂತೋಷ ದೇವರೇನಾದ್ರೂ ಕೊಟ್ಟಿದ್ರೆ. ಆಗ ಇಲ್ಲಿ ಬರೆದಿದೆ ಅರಣ್ಯಕಾಂಡ 11:33-34. ಆದರೆ ಮಾಂಸವು ಇನ್ನೂ ಅವರ ಹಲ್ಲುಗಳ ನಡುವೆ ಇದ್ದಾಗ ಅದನ್ನು ಅಗಿಯುವುದಕ್ಕಿಂತ ಮುಂಚೆ ಕರ್ತನ ಕೋಪವು ಜನರ ಮೇಲೆ ಉರಿದದರಿಂದ ಆತನು ಜನರನ್ನು ಮಹಾ ದೊಡ್ಡ ವ್ಯಾಧಿಯಿಂದ ಹೊಡೆದನು. ಆಶೆಪಟ್ಟವರನ್ನು ಅಲ್ಲಿ ಹೂಣಿಟ್ಟಿದ್ದರಿಂದ ಆ ಸ್ಥಳಕ್ಕೆ ಹಿಬ್ರೋತ್ ಹತ್ತೇವ ಎಂದು ಹೆಸರಾಯಿತು. ಅವರು ತಿಂತಾ ಇದ್ದಾರೆ, ಕೊಟ್ಟಿರುವುದೆಲ್ಲ ದೇವರು ಕೊಟ್ಟಿರುವುದೆಲ್ಲ ತಿಂತಾ ಇದ್ದಾರೆ. ಅದು ಬೇಡ ಅಂತ ಇಟ್ಕೊಂಡಿಲ್ಲ, ಅದು ತಿಂತಾ ಇದ್ದಾಗಾನೆ ದೇವರ ಕೋಪ ಅವರ ಮೇಲೆ ಬಂದಿರುವುದು. ಇದೇ ತರ ನಮಗೂ ಆಗುವುದು. ನಾವು ಕೆಲವೊಂದು ಆಶೀರ್ವಾದಗಳನ್ನು ಅನುಭವಿಸುತ್ತಾ ಇರುವಾಗ ಕೆಲವೊಂದು ಕೋಪಗಳು ಬರ್ತದೆ. ಹಲ್ಲೆಲೂಯ. ನಾವು ಬದುಕಲು ಬೇಕಾದದನ್ನು ದೇವರು ನಮಗೆ ನೀಡುವುದಿಲ್ಲವೇ? ನೀಡಲಿಲ್ಲವೇ? ದೇವರು ನಮಗೆ ಬಹಳಷ್ಟು ಕೊಟ್ಟಿದ್ದಾನೆ, ಆದರೆ ಇನ್ನೂ ನಾವು ಅತೃಪ್ತಿ ಹೊಂದಿದ್ದೇವೆ ಮತ್ತು ನಮ್ಮಲ್ಲಿಲ್ಲದ ಬಗ್ಗೆ ನಾವು ಗೊಣಗುತ್ತೇವೆ. ಇಲ್ಲಿ ನಮಗೆ ಪಾಠವೇನೆಂದರೆ, ನಮ್ಮ ಕಾಡು ಬಯಕೆಗಳು ಮತ್ತು ತೊಂದರೆಗಳು, ಕಾಯಿಲೆಗಳು ಸಹ ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಿರುವ ವಾಸ್ತವದಿಂದ ನಮ್ಮ ಕಣ್ಣುಗಳನ್ನು ತೆಗೆಯಬಾರದು. ದೇವರು ನಮಗೆ ಅನುಮತಿಸುವ ಎಲ್ಲದಕ್ಕೂ ಉದ್ದೇಶವನ್ನು ಹೊಂದಿದೆ. ನೀವೀಗ
ತೊಂದರೆಯಿಂದ ನೀವು ಹಾದು ಹೋಗುತ್ತಾ ಇದ್ದೀರಿ. ನಿಮಗೆ ಪ್ರಾಬ್ಲಮ್ ಇದೆ, ಅಲ್ಲ ಅಂದರೆ ನಿಮಗೆ ಏನಾದರೂ ರೋಗ ಇರಬಹುದು. ಆದ್ದರಿಂದ ದೇವರಿಗೆ ಒಂದು ಉದ್ದೇಶ ಇದೆ, ನಮಗೆ ಅರ್ಥವಾಗ್ತಾ ಇದೆಯಾ? ಆ ಉದ್ದೇಶ ನೆರವೇರಿಸಿದರೆ ಮಾತ್ರ ನಿಮಗೆ ಬಿಡುಗಡೆ ಉಂಟಾಗುವುದು. ದೇವರ ಅರಿವಿಲ್ಲದೆ ನಮಗೆ ಏನೂ ಆಗಲಿಲ್ಲ. ನಮ್ಮ ಕಷ್ಟ ನೋಡಿಕೊಂಡು ದೇವರಲ್ಲಿ ನಗುತ್ತಾ ಇಲ್ಲ. ದೇವರಿಗೆ ಮನಸ್ಸು ನೊಂದಿದೆ, ನೊಂದಿದೆ. ಅರ್ಥ ಮಾಡಿಕೊಳ್ಳಿ. ದೇವರಿಗೆ ನಮಗೆ ಸಹಾಯ ಮಾಡಬೇಕು. ಆದರೆ ಈ ಲೋಕದಲ್ಲಿ ನಮಗೊಂದು ಶತ್ರು ಇದೆ, ಅದು ಮರೆತು ಬಿಟ್ಟಿದ್ದಾರೆ ಎಲ್ಲರೂ. ದೇವರಿಗೆ ಹಂಗೆ ನಮಗೆ ಫೇವರ್ ಕೊಡಕ್ಕಾಗಲ್ಲ. ನಮಗೆ ಕೃಪೆ ಇದೆ, ಮೋರ್ ದ್ಯಾನ್ ವಾಟ್ ವಿ ಡಿಸರ್ವ್ ಗಾಡ್ ಈಸ್ ಗಿವಿಂಗ್. ಆದರೂ ಅದಕ್ಕಿಂತ ಹೆಚ್ಚು ನಮಗೆ ದೇವರಿಗೆ ಕೊಡಕ್ಕಾಗಲ್ಲ. ಪಿಶಾಚಿಯಲ್ಲಿ ಇದ್ದಾನೆ, ನಮ್ಮ ಎನಿಮಿಯಲ್ಲಿ ಇದ್ದಾನೆ. ನಾವೇನೇನು ಕಟ್ಟೋದು, ನೀವು ಎಷ್ಟು ಜನ ಲೇಟಾಗಿ ಬಂದಿದ್ದೀರ ಅದೆಲ್ಲ ಅವನು ಬರೆದಿಟ್ಟಿದ್ದಾನೆ. ಎಷ್ಟು ಜನ ಬೇಗನೆ ಬಂದು ಇಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಿದ, ಅದೇ ಪಾಸ್ಟರ್ ಹೇಳುವುದು, ಒಂದು 10 ನಿಮಿಷ 15 ನಿಮಿಷ ನೀವು ಬೇಗನೆ ಬಂದು ಪ್ರಾರ್ಥಿಸಿರಿ. ಎಷ್ಟು ಜನ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಕೆಲವರು ಕಾಣಿಸ್ಬಹುದು ಅಲ್ಲಿಂದ, ನನ್ನ ರೂಮಿಂದ. ಅಲ್ಲ, ಹಾಡೆಲ್ಲ ಆಗಲಿ, ಕೆಲವರು ತಿಳ್ಕೊಳ್ತಾರೆ ಹಾಡೆಲ್ಲ ಆಗಲಿ ಮೆಸೇಜ್ ಟೈಮಲ್ಲಿ ಬರ್ತೀವಿ. ಹಂಗಲ್ಲ, ಮತ್ತೆ ನಿಮಗೆ ಮೈನಸ್ ಆಗ್ತಾ ಇರ್ತದೆ. ನೀವು ಒಂದೊಂದು ಕಟ್ಟದು ಮಾಡಿದಾಗಲೂ ಅಲ್ಲೇ ರೆಕಾರ್ಡ್ ಇಡಕ್ಕೆ ಇಬ್ಬರಿದ್ದಾರೆ, ದೇವರಿದ್ದಾರೆ ಮತ್ತು ನಿಮ್ಮ ಶತ್ರುವನು ಇದ್ದಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ಒಂದೊಂದು ಪಾಪ ಮಾಡಿದಾಗಲೂ ಅವನ ರೆಕಾರ್ಡ್ ಇಟ್ಕೊಂಡಿದ್ದಾನೆ. ದೇವರು ನಮ್ಮ ಒಳ್ಳೆ ತಂದೆ, ಪ್ರೀತಿಸುವ ತಂದೆ, ದೇವರಿಗೆ ನಮಗೆ ಕೊಡಬೇಕು ಅಂತಿದೆ. ಆದರೆ ಅವನ್ ಬಿಡುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಅದ ಕಾರಣನೇ ದೇವರು ಹೇಳಿದ್ರು, ನೀವು ನನ್ನನ್ನು ಪ್ರೀತಿಸುತ್ತಾ ಇದ್ದರೆ ನನ್ನನ್ನು ಪಾಲಿಸು, ನನ್ನನ್ನು ಪಾಲಿಸು. ನಾನು ಪಾಲಿಸುವುದಕ್ಕೆ ನಿಮ್ಗೆ ಎಲ್ಲ ಸಹಾಯನೂ ಕೊಡ್ತೀನಿ. ನನ್ನ ಚರ್ಚ್ ಕೊಡ್ತೀನಿ, ನನ್ನ ಬೋಧಕರನ್ನು ಕೊಡ್ತೀನಿ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನು ಕೊಡ್ತೀನಿ, ಎಲ್ಲ ನಿಮಗೆ ಸಹಾಯ ಕೊಡ್ತೀನಿ, ನನ್ನ ಪರಿಶುದ್ಧಾತ್ಮನನ್ನು ಕೊಡ್ತೀನಿ. ಆದರೆ ನಮಗೇನು ಬೇಡ. ನಾವು ಹಾಗೆ ಜೀವನ ಮಾಡಿದರೆ ಹಲ್ಲೆಲೂಯ, ನಾವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಸೊ ನಾವು ಹಾದು ಹೋಗುವ ಒಂದೊಂದು ತೊಂದರೆ, ಅಲ್ಲಾಂದ್ರೆ ಏನೇ, ನೀವು ಪ್ರಾರ್ಥಿಸುತ್ತಾ ಇರಬಹುದು, ನಿಮ್ಮ ಬಿಡುಗಡೆಗೋಸ್ಕರ ನೀವು ಕಾಯ್ತಾ ಇರಬಹುದು, ಆದರೆ ಆ ಬಿಡುಗಡೆ ಬರ್ತಾ ಇಲ್ಲ. ಅಲ್ಲಾಂದ್ರೆ ನಿಮಗೆ ರೋಗ ಇರಬಹುದು, ರೋಗ ವಾಸಿ ಆಗ್ತಾ ಇಲ್ಲ, ಅಲ್ಲಾಂದ್ರೆ ಇನ್ನೊಂದು ಸಿಗ್ತಾ ಇಲ್ಲ. ಯಾಕೆ? ದೇವರಿಗೊಂದು ಉದ್ದೇಶ ಇದೆ. ಆ ಉದ್ದೇಶ ಯು ಆರ್ ನಾಟ್ ಫುಲ್ಫಿಲ್ ಮಾಡಿದರೆ ಟಕ್ಕನ್ನ ನಿಮಗೆ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ಇನ್ನೂ ವಿಶ್ವಾಸ ಮಾಡುವುದಕ್ಕೆ ನಿಮಗೆ ಕಷ್ಟ ಇದೆಯಾ? ಇದನ್ ಬದಲು ಬೇರೆ ಯಾವುದು ಬೈಬಲಲ್ಲಿ ಬರೀಲಿಲ್ಲ. ಸೊ ಎಲ್ಲ ಕಷ್ಟಕ್ಕೂ, ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಉದ್ದೇಶ ಇದೆ. ಅದೇನು? ನಮ್ಮ ವಿಧೇಯತೆ, ನಮ್ಮ ನೀತಿ. ನಾವು ನೀತಿಯಲ್ಲಿ ಬೆಳೆಯಬೇಕು, ದೇವರ ಚಿತ್ತವನ್ನು ಮಾಡುತ್ತಾ ಹೋಗಬೇಕು. ಹಲ್ಲೆಲೂಯ. ಸೊ ನಮ್ಮ ಶುದ್ಧೀಕರಣಕ್ಕಾಗಿ, ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ನಾವು ನಮ್ಮ ತೊಂದರೆಗಳನ್ನು ಸ್ವೀಕರಿಸಬೇಕು ಮತ್ತು ಸದಾಚಾರವನ್ನು ನಾವು ಮಾಡುತ್ತಲೇ ಇರಬೇಕು. ಇದಕ್ಕಾಗಿ ನಾವು ನಮ್ಮನ್ನು ತಗ್ಗಿಸಿಕೊಂಡರೆ ನಮ್ಮನ್ನು ಮೇಲಕ್ಕೆ ಎತ್ತುವೆನು. ಇದಕ್ಕೋಸ್ಕರ ನೋಡಿ, ಈ ವಾಕ್ಯ ನೀವು ಇವತ್ತು ಹೋಗಿ ಓದಬೇಕು. 1 ಪೇತ್ರನು 5:6-7. ಇದಕ್ಕೋಸ್ಕರ ನೀವು ನಿಮ್ಮನ್ನು ದೇವರ ಮುಂದೆ ನೀವು ತಗ್ಗಿಸಿಕೊಂಡರೆ ದೇವರು ಮೇಲಕ್ಕೆ ಎತ್ತುವೆನು. ಮೇಲಕ್ಕೆ ಎತ್ತಿದರೆ ಎಲ್ಲಿ ಹೋಗ್ತದೆ? ಸ್ವರ್ಗಕ್ಕೆ ಹೋಗ್ತದೆ ಅಂತಲ್ಲ. ಸ್ವರ್ಗಕ್ಕೆ ಖಂಡಿತವಾಗಿ ಹೋಗ್ತೀರಿ. ಅದು ನೀವು ಸತ್ತ ಮೇಲೆ. ಸಾಯುವ ತನಕ ಇಲ್ಲಿ ಬದುಕಬೇಡವಾ? ಸಾಯುವ ತನಕ ನಾವೇನು ಕಷ್ಟ ಕಷ್ಟ ಕಷ್ಟ, ದುಃಖ, ಕಣ್ಣೀರು ಕಣ್ಣೀರು ಕಣ್ಣೀರು, ಕಾಯಿಲೆಗಳು, ಹಣ ಇಲ್ಲ, ಹಂಗೇನ ನಾವು ಬದುಕೋದು? ಹಂಗೆ ಬದುಕಿ 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 ಒಂದಿನ ದೇವರು ಮೇಲಕ್ಕೆ ನಾವು ಹೋಗ್ತೀವಂತ ಅಲ್ಲ. ನಾವು ಮೇಲಕ್ಕೆ ಹತ್ತಿದ್ರೆ ಜನ ನೋಡುತ್ತಾರೆ, ನಮಗೆ ಟೆಸ್ಟ್ ಮಣೀಸ್ ಇರುತ್ತದೆ. ಯಾವಾಗ? ನಾವು ದೇವರ ಕೈಯಲ್ಲಿ ತಗ್ಗಿಸಿದರೆ, ದೇವರ ವಿಧೇಯತೆಗೆ ನಾವು ತಗ್ಗಿಸಿದರೆ. ಇಲ್ಲದಿದ್ದರೆ ನಿಮ್ಮ ಕಷ್ಟದಲ್ಲಿ ನೀವು ಸಾಯುತ್ತೀರಿ. ಹಲ್ಲೆಲೂಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಯು ಡೋಂಟ್ ವರಿ, ಗಾಡ್ ವಿಲ್ ವರಿ.
ಹಲ್ಲೆಲೂಯ. ಗೊಣಗಾಟವು ಮತ್ತು ಕೊರಗುವುದು, ಕೃತಜ್ಞತೆ ಇಲ್ಲದಿರುವುದು ಅಂತಿಮವಾಗಿ ನಮ್ಮ ಸನ್ನಿವೇಶಗಳಿಗೆ ಹೃದಯದ ಪ್ರಕ್ರಿಯೆ ಅಲ್ಲ, ಆದರೆ ಅದು ನಮ್ಮ ಹೃದಯದ ವರ್ತನೆ ಮತ್ತು ದೇವರಿಗೆ ಪ್ರಕ್ರಿಯೆ ಆಗಿದೆ. ಈ ಮನೋಭಾವವು ನಮ್ಮ ಹೃದಯದ ಅಶುದ್ಧತೆಯನ್ನು ತೋರಿಸುತ್ತದೆ. ನಮ್ಮ ಪ್ರಾಬ್ಲಮ್ಸ್ ಅಲ್ಲಿ ನಾವು ಗೊಣಗಾಡಿದರೆ ಅದು ನಮ್ಮ ಹೃದಯದ ವರ್ತನೆ. ಏನದು? ದೇವರ ಮೇಲೆ ನಾವು ಗೊಣಗಾಡ್ತಾ ಇದ್ದೇವೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ಎದಕ್ಕಾದರೂ ನಿಮ್ಗೆ ನೀರು ಬರ್ತಾ ಇಲ್ಲ, ನೀವು ಗೊಣಗಾಡಿದ್ರಿ, ದೇವರಿಗೆ ಗೊತ್ತು ಆ ನೀರು ಯಾವಾಗ ಬರಬೇಕು, ನೀವು ಪ್ರಾರ್ಥಿಸಿ. ಇಲ್ಲಾಂದ್ರೆ ಏನಾದರೂ ಕೆಟ್ಟೋಯ್ತು, ತಕ್ಷಣ ನಮ್ಮ ಪ್ರತಿಕ್ರಿಯೆ ಏನು? ಗೊಣಗುವುದು, ದುಃಖಿಸುವುದು. ಅದು ನಾವು ಆ ಸಂಗತಿಯ ಮೇಲೆ ಅಲ್ಲ, ದೇವರ ಮೇಲೆ ನಾವು ಗೊಣಗಾಡುವುದು ಎಂದು ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಅಕೃತಜ್ಞತೆ ಮತ್ತು ಗೊಣಗಾಟವು ನಮ್ಮ ಹೃದಯದ ಮರಣಾಂತಿಕ ಕಾಯಿಲೆಯಾಗಿತ್ತು. ಅದು ಕ್ಯಾನ್ಸರ್ಗಿಂತ ಹೆಚ್ಚಾಗಿ ನಮ್ಮ ನಂಬಿಕೆ ಮತ್ತು ಸಂತೋಷವನ್ನು ಬದಲಿಸುತ್ತದೆ. ಅಕೃತಜ್ಞತೆ ಇರುವುದರಿಂದ ಮಾತ್ರ ದೇವರ ಮಕ್ಕಳೇ ನಮ್ಮ ಮುಖದಲ್ಲಿ ಸಂತೋಷ ಇಲ್ಲ. ಯಾಕೆ ಸಂತೋಷ ಇಲ್ಲ ಹೇಳಿ? ಯಾಕೆ ನಮ್ಮ ಮುಖದಲ್ಲಿ ಸಂತೋಷ ಇಲ್ಲ? ಯಾಕೆ ನಮಗೆ ಸಂತೃಪ್ತಿ ಇಲ್ಲ? ನಾವು ಹಾದು ಹೋಗುವುದಲ್ಲಿ ಯಾಕೆ ನಮಗೆ ಸಂತೃಪ್ತಿ ಇಲ್ಲ? ಯಾಕೆಂದ್ರೆ ನಮಗೆ ಬೇಕಾಗಿರುವ ಲಿಸ್ಟು ತುಂಬಾ ದೊಡ್ಡದು, ದೇವರೇನು ಕೊಟ್ಟಿಲ್ಲ. ಆ ದೊಡ್ಡ ಲಿಸ್ಟ್ ನೋಡಿಕೊಂಡು ನೀವು ಗೊಣಗಾಡ್ತಾ ಇದ್ದೀರಿ. ಆವಾಗ ನೀವು ನೋಡಬೇಕು, ನೀವು ಯಾವ ದಾರಿಯಲ್ಲಿ ನಡೀತಾ ಇದ್ದೀರಿ. ನೀವು ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಎಷ್ಟೊಂದು ಟೈಮ್ ಕಳೀತಾ ಇದ್ದೀರಿ. ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ನೀವು ಟೈಮ್ ಕಳೀತಾ ಇಲ್ಲದಿದ್ದರೆ ದೇವರಿಂದ ಏನೂ ಸಿಗುವುದಿಲ್ಲ. ದೇವರ ಮಕ್ಕಳೇ, ತುಂಬಾ ಜನರು ಬಿಸಿಯಾಗಿ ನಿಮ್ಮ ಜಾಬ್ ಹಂಗಿದ್ರೆ ನೀವು ಅದು ಕ್ಯಾನ್ಸಲ್ ಮಾಡಬೇಕು. ಎರಡೂ ಆಗಲ್ಲ. ನಿಮಗೂ ತುಂಬಾ ದುಡಿದು ನಿಮಗೆ ದುಡ್ಡು ಬೇಕು ಮತ್ತು ದೇವರು ಬೇಕು, ಸ್ವರ್ಗಕ್ಕೂ ಸೇರಬೇಕು ಅಂದ್ರೆ ಯಾರಿಗೂ ಆಗಲ್ಲ. ಒಂದು ಬ್ಯಾಲೆನ್ಸ್ ಇಡಬೇಕು. ಹೌದು, ನಮಗೆ ದುಡ್ಡು ಬೇಕು, ಅಂದ ಜಾಬಲ್ಲೆಲ್ಲ ನೀವು ಸೇರಬಾರದು. ನಿಮಗೆ ದುಡ್ಡು ಬೇಕು, ಮತ್ತೆ ದೇವರ ಕೆಲಸ ಮಾಡಬೇಕು, ದೇವರ ವಾಕ್ಯ ಓದಬೇಕು, ಪ್ರಾರ್ಥಿಸಬೇಕು. ಅದೆಲ್ಲ ಮತ್ತೆ ಯಾರು ಮಾಡುವವರು? ದೇವರಿಗೆ ಹೇಳಲಿಲ್ವಾ ನಾವಿದೆಲ್ಲ ಮಾಡಬೇಕು ಅಂತ? ದೇವರಿಗೆ ಗೊತ್ತಿಲ್ಲ ನಮಗೆ ಒಂದು ಮನೆ ನಡೆಸಬೇಕು ಅಂತ? ದೇವರಿಗೆ ಗೊತ್ತಿಲ್ಲ ನಿಮಗೊಂದು ಹೆಂಡತಿ ಅಲ್ಲ ಅಂದ್ರೆ ಒಂದು ಗಂಡ ಇದ್ದಾರೆ ಅಂತ? ದೇವರಿಗೆ ಗೊತ್ತಿಲ್ಲ ನಿಮಗೆ ಬಾಡಿಗೆ ಮನೆ ಇರುವುದು? ಏನು ಗೊತ್ತಿಲ್ಲದೆ ದೇವರು ಹಂಗೆ ವರ್ತಿಸುತ್ತಾರಾ? ಇಲ್ಲ, ದೇವರಿಗೆಲ್ಲ ಗೊತ್ತು. ಅದೇ ನೀವು ನಿಮ್ಮನ್ನು ತಗ್ಗಿಸಿಕೊಂಡರೆ, ದೇವರ ಮುಂದೆ ತಗ್ಗಿಸಿಕೊಂಡರೆ ದೇವರ ಮೇಲಕ್ಕೆ ಹತ್ತುವನು. ಅರ್ಥ ಮಾಡಿಕೊಳ್ಳಿ. ಮತ್ತೆ ಅಯ್ಯೋ, ದೇವರಿಗೆ ಹೇಳುವುದೆಲ್ಲ ತುಂಬಾ ಕಷ್ಟ, ದೇವರಿಗೆ ಮೇಲೆ ಕುತ್ಕೊಂಡಾಗೆಲ್ಲ ಹೇಳಬಹುದು, ನನಗಿದೆಲ್ಲ ಅಭ್ಯಾಸ ಮಾಡಕ್ಕಾಗಲ್ಲ ಅಂತ ಕೆಲವರು ಆಟಿಟ್ಯೂಡ್ ನೋಡಿದರೆ ಹಂಗೆ ಇರ್ತದೆ ಅಲ್ಲವೇ? ನಿಮಗೊಂದು ಅಭಿಷೇಕ ಕೊಟ್ರೆ ದೇವರೇ ಕೊಟ್ಟಿರುವುದು. ಅದೇ ಇದಕ್ಕೆ ದೇವರೆಲ್ಲ ಕೊಟ್ಟಿರುವುದು. ನಮಗೆಲ್ಲ ಉಡುಗೊರೆಗಳಿದೆ. ಯಾರು ಕೊಟ್ಟಿರುವುದು? ನಿಮ್ಮ ತಂದೆ ತಾಯಿ ಕೊಟ್ಟಿರುವುದಾ? ಅಲ್ಲ, ದೇವರು ಕೊಟ್ಟಿರುವುದು. ಯಾಕೆ ಕೊಟ್ಟಿರುವುದು? ಅವರ ರಾಜ್ಯಕ್ಕೆ ಕೆಲಸ ಮಾಡುವುದಕ್ಕೆ. ಅದು ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಿ? ಇಲ್ಲ, ನನಗೆ ಕೆಲಸಕ್ಕೆ ಹೋಗ್ಬೇಕು, ನನಗೆ ಓದಬೇಕು, ನನಗೆ ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಅದು ಇಟ್ಕೊಂಡ್ರೆ ಯು ಆರ್ ರಿಜೆಕ್ಟಿಂಗ್ ಗಾಡ್ ಅಲ್ಲವೇ? ಯು ಆರ್ ರಿಜೆಕ್ಟಿಂಗ್ ಗಾಡ್. ನೀವು ದೇವರನ್ನು ರಿಜೆಕ್ಟ್ ಮಾಡಿ ನಿಮಗೆ ತುಂಬಾ ದೊಡ್ಡ ಲಿಸ್ಟ್ ಇಟ್ಕೊಂಡಿದ್ರೆ ಏನು ಸಿಗ್ತದೆ? ಗಾಡ್ ವಿಲ್ ಟೆಲ್ ಸ್ಟಿಫ್ ನೆಕ್ಡ್ ಪೀಪಲ್, ಬೊಗ್ಗದ ಕುತ್ತಿಗೆ ಉಳ್ಳ ಜನರು. ನಾವು ಕಣ್ಣು ಮುಚ್ಚಿಕೊಂಡು ದೇವರು ಹೇಳುವುದನ್ನು ನಾವು ಒಬೆ ಮಾಡಬೇಕು. ದೇವರು ಅರ್ಥ ಮಾಡಿಕೊಳ್ಳಿ. ಯು ಶುಡ್ ನಾಟ್ ರೀಸನ್, ಯು ಶುಡ್ ಒಬೆ ವಾಟ್ ಗಾಡ್ ಸೇಸ್ ಬ್ಲೈಂಡ್ಲಿ. ಹಲ್ಲೆಲೂಯ. ಸೊ ಈ ಅಕೃತಜ್ಞತೆ ಮತ್ತು ಗೊಣಗಾಟವು ನಮ್ಮಲ್ಲಿ ಇದ್ರೆ ನಮಗೆ ಒಂದು ಆಧ್ಯಾತ್ಮಿಕ ಕ್ಯಾನ್ಸರ್. ಇದು ಕ್ಯಾನ್ಸರ್ ಇದ್ರೆ ಯಾವಾಗಲೂ ಒಂಥರ ನೋವಿರುತ್ತದೆ ಅಲ್ಲವೇ? ಮೆಡಿಸಿನ್ ತಕ್ಕೊಂಡಿಲ್ಲದಿದ್ದರೆ ನೋವಿರ್ತದಲ್ವಾ? ಅದೇ ತರ ನಮ್ಮಲ್ಲಿ ಯಾವಾಗಲೂ ನೋವಿರ್ತದೆ, ನಂಬಿಕೆ ಇರುವುದಿಲ್ಲ. ನಂಬಿಕೆ ಇದ್ರೇನೆ ಖುಷಿಯಾಗಿರಬಹುದು. ನಂಬಿಕೆ ಇಲ್ಲದಿದ್ದರೆ ನಮಗೆ ಯಾವಾಗಲೂ ನೋವಿರುತ್ತದೆ. ನಂಬಿಕೆ ಉಳ್ಳವರು ದುಃಖದಲ್ಲಿ ಇರ್ತಾರಾ? ಇಲ್ಲ, ಖುಷಿಯಾಗೇ ಇರುವುದು. ಹಲ್ಲೆಲೂಯ. ಮತ್ತು ನಾವು ಗೊಣಗಾಟದ ಮತ್ತು ಅತೃಪ್ತಿಯಲ್ಲಿ ಬದುಕಿದಾಗ ನಾವು ದೇವರಿಂದ ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೇವೆ. ದೇವರ ಮಕ್ಕಳೇ, ಅರ್ಥವಾಯ್ತೆ ನಾನೇನು ಹೇಳಿದೆ ಅಂತ?
ನಾವು ಗೊಣಗಾಟ ಮತ್ತು ಅತೃಪ್ತಿಯಲ್ಲಿ ಬದುಕಿದಾಗ ನಾವು ದೇವರಿಂದ ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೇವೆ. ಇಸ್ರಾಯೇಲ್ಯರಿಗೆ ಏನಾಯಿತು? ದೇವರು ಕೊಟ್ಟಿರುವ ಮಾಂಸವು, ದೇವರು ಕೊಟ್ಟಿರುವ ಆಹಾರವನ್ನು ತಿಂತಾ ಇದ್ರು. ಆದರೆ ಮಾಂಸವು ಇನ್ನು ಅವರ ಹಲ್ಲುಗಳ ನಡುವೆ ಇದ್ದಾಗ ಅದನ್ನು ಅಗಿಯುವುದಕ್ಕಿಂತ ಮುಂಚೆ ಕರ್ತನ ಕೋಪವು ಜನರ ಮೇಲೆ ಉರಿದಿತು. ನೋಡಿ, ಇದೆಲ್ಲ ನಡೆಯುವುದಿಲ್ಲ. ತಕ್ಷಣ ನಮಗೆ ಏನಾದರೂ ಉಂಟಾಗುತ್ತದೆ. ಅದು ಏನು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳು. ಅದಕ್ಕೆ ಅಜ್ಞಾನಿಗಳಾಗಿ ನಾವು ಜೀವನ ಮಾಡಬಾರದು ಅಂತ. ಜ್ಞಾನಿಗಳಾಗಿ ಜೀವನ ಮಾಡಬೇಕು. ಜ್ಞಾನಿಗಳಾಗಿ ಜೀವನ ಮಾಡಬೇಕಂದ್ರೆ ನಿಮಗೆ ಜ್ಞಾನ ಉಂಟಾಗಬೇಕು. ಎಲ್ಲಿಂದ ಜ್ಞಾನ ಬರ್ತದೆ? ಸ್ವಲ್ಪ ಟೈಮ್ ತೆಗೀರಿ, ಬೈಬಲ್ ಓದ್ರಿ, ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ರಿ. ಇದಕ್ಕೆಲ್ಲ ಟೈಮ್ ಇಲ್ಲ ಅಂದ್ರೆ ಎಲ್ಲಿಂದ ಬರುವುದು ಜ್ಞಾನ? ಅದಕ್ಕೆ ವಿಶ್ವಾಸಿಗಳು ಪಾಸ್ಟರ್ ಎಷ್ಟು ಕೇಳಿಕೊಟ್ರು ಅವರ ದಾರಿಯಲ್ಲೇ ನಡೆಯುತ್ತಾರೆ, ಅವರ ಯೋಚನೆಯಲ್ಲೇ ನಡೆಯುತ್ತಾರೆ. ಹಲ್ಲೆಲೂಯಾ. ಆದರೆ ನಾವು ಎಲ್ಲಾ ತೊಂದರೆಗಳನ್ನು ಸ್ವೀಕರಿಸಿ ಗೊಣಗದೆ ಧನ್ಯವಾದ ಹೃದಯದಿಂದ ಪ್ರಾರ್ಥಿಸಿದರೆ ನಾವು ದೇವರಿಂದ ಹೆಚ್ಚಿನ ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಹೇಗೆ ನಾವು ಪ್ರಾರ್ಥಿಸುವುದಕ್ಕೆ ದೇವರಿಗೆ ಹೇಳಿರೋದು? ಗೊಣಗಾಡಿನ ದುಃಖದ ಹೃದಯದಿಂದ ಅಲ್ಲ. ದುಃಖ ಇದೆ, ಆದರೆ ಯಾವಾಗಲೂ ಸಂತೋಷ ಮತ್ತು ಸಂತೃಪ್ತಿ ಉಂಟಾಗಬೇಕು. ಹೌದು, ನನಗೆ ಹಿಂಗಾಯಿತು, ಆದರೆ ನಮ್ಮ ದೇವರಿದ್ದಾರೆ. ದೇವರಿಗೆ ಒಂದು ಉದ್ದೇಶ ಇದೆ ಈ ಕಷ್ಟದಿಂದ. ಏನು? ಅವರ ದಾರಿಯಲ್ಲಿ ನಾವು ನಡೀಲಿಲ್ಲ, ಅದಕ್ಕೆ ನಮಗೆ ಹಂಗಾಗಿತ್ತು. ಅದೊಂದು ನೀವು ನಿಮ್ಮನ್ನು ತಗ್ಗಿಸಿಕೊಂಡು ನೀವು ಅರ್ಥ ಮಾಡಿಕೋಬೇಕು. ರಿಪೆಂಟ್. ಅವರ ದಾರಿಯಲ್ಲಿ ನಡೆದರೆ ನಮಗೆ ಕೆಟ್ಟದಾಗಿ ಏನೂ ಆಗುವುದಿಲ್ಲ. ನಾನು ಈ ವಾಕ್ಯ ಓದ್ತೀನಿ. ಜ್ಞಾನೋಕ್ತಿಗಳು 19:23 ಹೇಳುತ್ತದೆ, ಯೆಹೋವನ ಭಯವು ಜೀವದಾಯಕವು, ಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಯಾರಿಗೆ? ಯೆಹೋವನ ಭಯ ಉಳ್ಳವನಿಗೆ. ಯೆಹೋವನ ಭಯ ಉಳ್ಳವನು ಅವನು ಯೆಹೋವನ ದಾರಿಯಲ್ಲಿ ನಡೆಯುತ್ತಾನೆ. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವವನು, ಅವನಿಗೆ ಕೇಡು ಸಂಭವಿಸದು. ಯೆಹೋವನ ಭಕ್ತಿಯುಳ್ಳವನು, ಯೆಹೋವನ ಭಯ ಇರುವವನು ನೆಮ್ಮದಿಯಿಂದ ಬದುಕುತ್ತಾರೆ. ಅವನು ಗೊಣಗಾಡುವುದಿಲ್ಲ. ದೇವರ ಮಕ್ಕಳು ಇದೆಲ್ಲ ಟ್ರೈನ್ ಮಾಡಬೇಕು. ಒಂದೊಂದು ದಿನ ನೀವು ಕಳೀತಾ ಇದ್ದೀರಿ. ಯು ಆರ್ ವೇಸ್ಟಿಂಗ್ ಯುವರ್ ಈಚ್ ಡೇ. ವೆನ್ ಯು ಆರ್ ವೇಸ್ಟಿಂಗ್ ಈಚ್ ಡೇ, ಯು ಆರ್ ವೇಸ್ಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮ್ಮ ಬಿಡುಗಡೆಯನ್ನು ನೀವು ವೇಸ್ಟ್ ಮಾಡ್ತಾ ಇದ್ದೀರಿ, ದೂರ ಮಾಡ್ತಾ ಇದ್ದೀರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್, ರೆಡೀಮ್ ಯುವರ್ ಟೈಮ್. ಬೈಬಲ್ ಸೇಸ್ ನಾವು ದೇವರ ಭಯದಲ್ಲಿ ಜೀವಿಸಿದಾಗ ನಮ್ಮ ತೊಂದರೆಗಳು ಮತ್ತು ಸಮಸ್ಯೆಗಳು ಎಂದಿಗೂ ನಮಗೆ ಹಾನಿ ಮಾಡುವುದಿಲ್ಲ. ತೊಂದರೆಗಳು ಸಮಸ್ಯೆಗಳು ಬಂದೇ ಬರ್ತದೆ, ಆದರೆ ನಾವು ಅರ್ಥ ಮಾಡ್ಕೋಬೇಕು ದೇವರಿಗೆ ಒಂದು ಉದ್ದೇಶ ಇದೆ. ಏನು ಮಾಡಬೇಕು? ನೀವು ನಿಮ್ಮ ಮಾಂಸದಲ್ಲಿ ನೀವು ವರ್ತಿಸಬಾರದು. ಇಷ್ಟು ದಿನ ನಮ್ಮ ಮಾಂಸದಲ್ಲಿ ವಿ ವೇರ್ ಆಕ್ಟಿಂಗ್ ಇನ್ ಅವರ್ ಫ್ಲೆಶ್. ನಮ್ಮ ಸ್ಪಿರಿಟ್ ಅಲ್ಲಿ ನಾವು ವರ್ತಿಸಬೇಕು. ಅದೇ ದೇವರ ಚಿತ್ತ. ನಮಗೊಂದು ಪ್ರಾಬ್ಲಮ್ ಅಂದ್ರೆ ನಾವು ಗೊಣಗಾಡುತ್ತೀವಿ, ನಾವು ಕೋಪಗೊಳ್ಳುತ್ತೀವಿ, ನಾವು ನಿರಾಶರಾಗುತ್ತೀವಿ. ಹಂಗೆ ಎಲ್ಲ ವರ್ತಿಸದೆ ನಾವು ದೇವರ ಆತ್ಮದಲ್ಲಿ ವರ್ತಿಸಬೇಕು. ಅದೆಲ್ಲ ಕಂಟ್ರೋಲ್ ಮಾಡಿ ಖುಷಿಯಾಗಿರಬೇಕು, ದೇವರನ್ನು ನಂಬಬೇಕು, ಗೊಣಗಾಡಬಾರದು, ದೇವರನ್ನು ಪ್ರೈಸ್ ಮಾಡಬೇಕು ಮತ್ತು ನಾವು ಪ್ರಾರ್ಥಿಸಬೇಕು. ಇದೇ ನಮ್ಮ ರೊಟೀನ್ ಆಗಬೇಕು ದೇವರ ಮಕ್ಕಳೇ. ಡೈಲಿ ಇದೇ ನಮ್ಮ ರೊಟೀನ್ ಲೈಫ್. ಏನು ತೊಂದರೆಗಳು ಜನ ಕೊಡ್ತಾರೆ. ಪೀಪಲ್ ವಿಲ್ ಒಫೆಂಡ್ ಅಸ್, ಆದರೆ ನಾವು ಒಫೆಂಡೆಡ್ ಆಗಬಾರದು. ಪ್ರಾಬ್ಲಮ್ಸ್ ವಿಲ್ ಕಮ್, ನಾವು ಬೀಳಬಾರದು, ದುಃಖದಲ್ಲಿ ಇರಬಾರದು. ನಾವು ಎದ್ದು ಸಂತೋಷದಿಂದ ಇರಬೇಕು, ಸೆಲ್ಫ್ ಕಂಟ್ರೋಲ್ ಮಾಡಬೇಕು, ಕೋಪದಲ್ಲಿ ಇರಬಾರದು. ಇದು ಡೈಲಿ ನಾವು ಟ್ರೈನ್ ಮಾಡುತ್ತಾ ಇರಬೇಕು. ನೀವು ಟ್ರೈನ್ ಮಾಡಿ ನೀವು ಅಭ್ಯಾಸ ಮಾಡಿದರೆ ಮಾತ್ರ ಒಳ್ಳೆಯ ಜೀವನ ಉಂಟಾಗುವುದು. ಹಲ್ಲೆಲೂಯಾ. ಮತ್ತು ಫಿಲಿಪಿಯದವರಿಗೆ 4:11-13 ಪೌಲನು ಅವರ ಬಗ್ಗೆ ಹೇಳುತ್ತಾರೆ, ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂದು ಇದ್ದ ಸ್ಥಿತಿಯಲ್ಲೇ ಸಂತೋಷವಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆಯುಳ್ಳವನಾದರೂ
ಯಾವ ತರ ಸ್ಥಿತಿಯಲ್ಲಿದ್ದವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನಲ್ಲಿ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಪೌಲನು ಹೇಳ್ತಾನೆ, ನಾನು ಎಲ್ಲಿ ಇದ್ದೀನೋ ಅಲ್ಲಿ ನಾನು ಸಂತೃಪ್ತನಾಗಿದ್ದೀನಿ. ನನಗೆ ಊಟ ಇದ್ರೆ ನಾನು ಮಾಡ್ತೀನಿ, ಇಲ್ಲದಿದ್ರೆ ನಾನು ಮಾಡುವುದಿಲ್ಲ. ನಮ್ಮ ಆಟಿಟ್ಯೂಡು ಅದಿರಬೇಕು ದೇವರ ಮಕ್ಕಳೇ. ಕೊರತೆಯಲ್ಲಿ ಜೀವನ ಮಾಡುವುದಕ್ಕೂ ಸಮೃದ್ಧಿಯಲ್ಲಿ ಜೀವನ ಮಾಡುವುದಕ್ಕೂ ನಾವು ಕಲಿಯಬೇಕು. ತೃಪ್ತರಾಗಿ ನಾವು ಜೀವನ ಮಾಡಿದರೆ. ಆದರೆ ನಮಗೆ ಮತ್ತೂ ಕಷ್ಟ ಬರ್ತದೆ ಅಂತಲ್ಲ. ಯೇಸುದೇವರು ಏನು ಹೇಳಿದ್ರು, ನನ್ನ ರಾಜ್ಯ ಹುಡುಕ್ರಿ, ನಮಗೆಲ್ಲ ನಾನು ಕೊಡ್ತೀನಿ ಅಂತ ದೇವರ ವಾಕ್ಯ ಇಲ್ವಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ಗೊಣಗಬಾರದು. ಆ ಹಳೆಯ ಜೀವನ ಶೈಲಿಯನ್ನು ನಾವು ಬಿಟ್ಟು ಬಿಡಬೇಕು. ಹೊಸ ಜೀವನ ಶೈಲಿಯನ್ನು ನಾವು ಅಭ್ಯಾಸ ಮಾಡಬೇಕು. ಏನು ಹೊಸ ಜೀವನ ಶೈಲಿ? ಯಾವಾಗಲೂ ಖುಷಿಯಾಗಿರಬೇಕು. ಹೌದು, ಕಟ್ಟದು ಬರ್ತದೆ. ಖುಷಿಯಾಗಿರಬೇಕು. ನಾವು ದುಃಖ ಪಡಬಾರದು, ಭಯ ಪಡಬಾರದು. ಕರ್ತನಲ್ಲಿ ನಂಬಿಕೆ ಇಡಬೇಕು. ಮತ್ತು ದೇವರ ಸೇವೆ ಮಾಡ್ರಿ ಡೈಲಿ. ಬರೀ ಅಲ್ಲಿಂದ ಎಲ್ಲ ಇಸ್ಕೊಂಡು ಕುತ್ಕೊಳ್ಳುವುದಕ್ಕಲ್ಲ, ಎಲ್ಲ ಮೇಲಿಂದ ಇಸ್ಕೊಂಡು ಕುತ್ಕೊಳ್ಳುವುದಕ್ಕಲ್ಲ, ಬೇರೆಯವರಿಗೆ ಕೊಡ್ರಿ. ಎರಡೂ ಬೇಕು, ಒಂದೇ ಕಡೆ ಅಲ್ಲ. ದೇವರ ಸೇವೆ ಮಾಡದೆ ದೇವರ ರಾಜ್ಯದಲ್ಲಿ ಯಾರಿಗೂ ಜೀವನ ಮಾಡಕ್ಕಾಗಲ್ಲ. ದೇವರ ಸೇವೆ ಮಾಡದೆ ದೇವರ ರಾಜ್ಯದಲ್ಲಿ ಯಾರಿಗೂ ಜೀವನ ಮಾಡಕ್ಕಾಗಲ್ಲ. ವಿಶ್ವಾಸಿಗಳು ಏನು ತಿಳ್ಕೊಳ್ತಾರೆ? ದೇವರ ರಾಜ್ಯದಲ್ಲಿ ಕೂತ್ಕೊಂಡ್ರೆ ಸಾಕು, ಎಲ್ಲ ದೇವರೇ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಮತ್ತೆ ಆರಾಧನೆ ಮಾಡಿದ್ರೆ ದೇವರೆಲ್ಲ ಕೊಡ್ತಾರೆ ಎಂದು ಬುಟ್ಟಿ ಇಟ್ಕೊಂಡು ಅವರು ಕೂತ್ಕೊಳ್ತಾರೆ. ಅದೆಲ್ಲ ಅಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರ ರಾಜ್ಯದಲ್ಲಿ ಜೀವನ ಮಾಡುವುದು ನಮ್ಮ ಸಮೃದ್ಧವಾದ ಜೀವನ. ನಮಗೆದಕ್ಕೂ ಕೊರತೆ ಇರುವುದಿಲ್ಲ. ಹೌದು, ಸಂಗತಿಗಳು ಸಮಸ್ಯೆಗಳು ಬರ್ತದೆ, ಆದರೂ ನಮಗೆ ಬೇಗನೆ ಬಿಡುಗಡೆ ಉಂಟಾಗುತ್ತದೆ. ಆ ಸಂತೃಪ್ತಿ, ಆ ಸಮಾಧಾನ ನೀವು ಅನುಭವಿಸಬೇಕು. ಹಲ್ಲೆಲೂಯ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳೋಣ, ಸಂತೃಪ್ತಿ ಅಂದರೆ ದೇವರು ನಮ್ಮ ಒಳಿತಿಗಾಗಿ ಎಲ್ಲವನ್ನು, ಎಲ್ಲಾ ತೊಂದರೆಗಳು, ಎಲ್ಲಾ ಸಮಸ್ಯೆಗಳು, ಎಲ್ಲಾ ರೋಗಗಳು ಮಾಡುತ್ತಾನೆ ಎಂಬ ಕೃತಜ್ಞತೆಯೊಂದಿಗೆ ನಾವು ಬದುಕುವುದು. ಇದೇ ಸಂತೃಪ್ತಿ. ಯಾರಿಗೆ ಸಂತೃಪ್ತಿ ಇರುವುದು? ಯೆಹೋವನ ಭಯವನ್ನು ಉಳ್ಳವನಿಗೆ. ಯೆಹೋವನ ಭಯವು ಜೀವದಾಯವು. ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಸೊ ಈ ಸಂಜೆ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೇಳುತ್ತಾನೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಬಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಜ್ಞಾನೋಕ್ತಿಗಳು 3, 5, 6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ನಿಮ್ಮ ಸ್ವಬುದ್ಧಿಯನ್ನು ನೀವು ಮ್ಯೂಟ್ ಮಾಡಬೇಕು ದೇವರ ರಾಜ್ಯದಲ್ಲಿ ಜೀವನ ಮಾಡುವಾಗ. ಸ್ವಬುದ್ಧಿಯೆಲ್ಲ ಫುಲ್ ವಾಲ್ಯೂಮ್ ಅಲ್ಲಿ ಇಟ್ಟು ದೇವರ ವಾಕ್ಯವೆಲ್ಲ ಮ್ಯೂಟ್ ಅಲ್ಲಿ ಇಟ್ಕೊಂಡು ವಿಶ್ವಾಸಿಗಳು ಜೀವನ ಮಾಡಿದರೆ, ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್. ದೇವರು ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ನೀವೇನು ತಿಳ್ಕೊಳ್ತೀರಿ? ನೀವು ಬರೀ ನೀವೇ ಮಾತಾಡ್ತಾ ಇದ್ದೀರಿ ಅಂತ. ದಟ್ ಈಸ್ ಯುವರ್ ಪ್ರೇಯರ್. ಗಾಡ್ ಈಸ್ ಆಲ್ಸೋ ಟಾಕಿಂಗ್ ಟು ಅಸ್. ನಾವು ದೇವರ ಹತ್ರ ಯಾವಾಗಲೂ ಮಾತನಾಡಬೇಕು. ಅದೇ ಪ್ರಾರ್ಥನೆ. ನೀವು ಪ್ರಾರ್ಥಿಸುತ್ತಾ ಇದ್ದೀರಲ್ಲ, ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನೀವು ಹೇಗೆ ಕೇಳಿಸಿಕೊಳ್ಳುವುದು? ಹೇಗೆ ಕೇಳಿಸಿಕೊಳ್ಳುವುದು ದೇವರ ಮಕ್ಕಳೇ? ವಚನ ನಿಮಗೆ ಗೊತ್ತಿರಬೇಕು. ನಿಮಗೆ ವಚನ ಗೊತ್ತಿಲ್ಲ, ನೀವು ದೇವರನ್ನು ಮ್ಯೂಟ್ ಮಾಡಿ ಇಟ್ಟಿರುವುದರಿಂದ ನಿಮಗೆ ಅರ್ಥವಾಗುವುದಿಲ್ಲ. ಮತ್ತೆ ಈ ಬೋಧನೆಯಿಂದ ದೇವರು ನಮ್ಮ ಹತ್ರ ಮಾತನಾಡ್ತಾ ಇದ್ದಾರೆ. ಇವತ್ತು ತುಂಬಾ ದೇವರು ಮಾತನಾಡಿದರು. ಪಾಸ್ಟರ್ನಿಂದ, ಗೈಡೆನ್ಸ್ನಿಂದ ಎಲ್ಲ ದೇವರು ಮಾತನಾಡುತ್ತಾರೆ. ಮತ್ತೆ ಅದೆಲ್ಲ ನೀವು ವಿಶ್ವಾಸ ಮಾಡಲಿಲ್ಲದಿದ್ದರೆ, ಬರೀ ನೀವು ದೇವರ ಹತ್ರ ಯಾವಾಗಲೂ ಫುಲ್ ಸ್ಪೀಡಲ್ಲಿ ದೇವರ ಹತ್ರ ಮಾತಾಡ್ತಾ ಇದ್ದಾರೆ. ದೇವರು ಮಾತಾಡುವುದು ತಾಳ್ರಿ, ಸ್ವಲ್ಪ ವಿನಮ್ರತೆಯಿಂದ ಹೋಲ್ಡ್, and you listen to what God says also and obey. ದೇವರು ಮಾತನಾಡುವುದು ಪಾಸ್ಟರ್ ಬೋಧನೆಯಿಂದ, ಪಾಸ್ಟರ್ನ ಗೈಡೆನ್ಸ್ನಿಂದ ದೇವರು ಮಾತನಾಡ್ತಾರೆ. ಅದೆಲ್ಲ ಬೇಡ. ಸೊ ಬೈಬಲ್ ಏನು ಹೇಳುತ್ತದೆ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಬಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.